ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೇಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೇಸು. ನಿನ್ನ ಮುರಿದ ದೇಹವು ಆಹಾರವಾಯಿತು, ನಿನ್ನ ಸುರಿದ ರಕ್ತವು ಪಾನವಾಯಿತು. ನಿನ್ನ ಮುರಿದ ದೇಹವು ಆಹಾರವಾಯಿತು, ನಿನ್ನ ಸುರಿದ ರಕ್ತವು ಪಾನವಾಯಿತು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೇಸು, ಹಾರೈಸುತ್ತದೇಸು. ಥ್ಯಾಂಕ್ ಯು ಜೀಸಸ್. ನಿಜವಾಗಿಯೂ ಬಾಯಾರದ ಜಿಂಕೆ ಹಾಗೆ ನಾವು ಕೂಡ ದೇವರ ಸಮ್ಮುಖದಲ್ಲಿ ಬಂದು ದೇವರಿಗಾಗಿ ನಮ್ಮ ಹೃದಯವನ್ನು ಬಿಚ್ಚಿ ನಾವು ಮಾತನಾಡೋದಾದರೆ ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾರೆ. ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನನಗೆ ಬಂದಂಥ ಮಾತು ಶಿಲುಬೆಯ 4ನೇ ಮಾತು ಮಾರ್ಕ 13:34 ಮತ್ತಾಯ 27:46 ಬರೆದ ಪ್ರಕಾರ, ಎಲೋಹಿ ಎಲೋಹಿ ಲಮಾ ಸಬಕ್ತಾನಿಯ ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಅಂತ ಹೇಳಿ ದೇವರು ನೋಡ್ತಾ ಇದ್ದಾರೆ, ಅಂದರೆ ತಂದೆಯಾದ ದೇವರು ಅವ್ರನ್ನ ನೋಡ್ತಾ ಇದ್ದಾರೆ ಎಂಬ ಒಂದೇ ಒಂದು ಧೈರ್ಯದಿಂದ ಅವ್ರೇನು ಮಾಡ್ತಾರೆ, ಅವ್ರಿಗೆ ಬಂದಂಥ ಎಲ್ಲ ನೋವುಗಳು ಅವ್ರು ಸಹಿಸ್ಕೊಳ್ತಾ ಇರ್ತಾರೆ, ಅವರು ಅದನ್ನು ಸುಧಾರಿಸ್ಕೊಳ್ತಾ ಇರ್ತಾರೆ. ಯಾವಾಗ ದೇವರನ್ನ ಇಲ್ಲಿ ಶಿಕ್ಷಿಸೋದನ್ನು ನೋಡಿ ಅವರು ಒಂದೇ ಒಂದು ಸಾರಿ ಮನಮರಗಿ ಒಂದು ಸಾರಿ ಅವ್ರ ಮುಖನ ಮರೆಮಾಚಿಕೊಳ್ತಾರೆ ಕಣ್ಣೀರು ಒರೆಸ್ಕೊಳ್ಳೋಕ್ಕೋಸ್ಕರ. ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ, ನನ್ನ ಮೇಲೆ ದೃಷ್ಟಿ ನೀನು ಬಿಟ್ಬಿಟ್ಟಿಯಾ, ನನ್ನನ್ನೇ ಬಿಟ್ಬಿಟ್ಟ ನೀನು ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಒಂದು ಸಾರಿ ಅವ್ರನ್ನ ನೋಡಿ ಆ ರೀತಿ ಹೇಳ್ತಾರೆ, ನನ್ನನ್ನು ನೀನು ಕೈ ಬಿಟ್ಬಿಟ್ಟಿಯಾ. ನಮ್ಮನ್ನು ಲೋಕದಲ್ಲಿ ಜನಗಳ ಮಧ್ಯದಲ್ಲಿ ನಾವು ಇರಬೇಕಾದ್ರೆ ಯಾರನ್ನಾರು ನಂಬಿ ಜೀವಿಸ್ತಾ ಇರಬೇಕಾದ್ರೆ ಯಾರಾದರೂ ನಂಬಿಕೊಂಡು ಅವ್ರ ಹಿಂದೆ ಹೋಗುವಾಗ ನಮಗೆ ಅಸಹಾಯಕತೆ ಆದಾಗ ಅವ್ರು ನಮಗೆ ಸಹಾಯಕ್ಕೆ ಬರಲಿಲ್ಲ ಅಂತ ವೇಳೆಯಲ್ಲಿ ನಮಗೂ ಸಮೇತ ಆ ರೀತಿಯಾಗಿ ಒಂದು ಅನುಭವ ಇದೆ, ಎಲ್ಲರಿಗೂ ಆಗುತ್ತದು. ಅಯ್ಯೋ ಅವರು ನನಗೆ ಕಡೆ ಕಾಲದಲ್ಲಿ ನನಗೆ ಕೈ ಕೊಟ್ಬಿಟ್ರು ಅಂತೇಳಿ. ಆದರೆ ತಂದೆ ತನ್ನ ಪರಿಶುದ್ಧ ದೇವರಾದ ತನ್ನ ತಂದೆಯನ್ನು ನೋಡಿ ಅವರು ಆ ರೀತಿಯಾಗಿ ಮನಮರುಗ್ತಾರೆ. ಅದೇ ರೀತಿಯಾಗಿ 1 ಕೊರಿಂಥ 1:18 ಬರೆದಿದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗಾದರೂ ಅದು ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಅದು ನಿಜವಾಗಿಯೂ ದೇವರ ಶಕ್ತಿಯಾಗಿದೆ ಅಂತ. ಆ ಮಾತುಗಳು ನಮಗೆ ನಿಜವಾದ ಶಕ್ತಿಯೇ ಹೌದು. ಅದೇ ರೀತಿಯಾಗಿ ಅಪೊಸ್ತಲ 4:12 ಯೋಹಾನ 3:33-36 ನುಡಿದಂಥ ಆ ಮಾತುಗಳು ಕೂಡ ದೇವರ ಸನ್ನಿಧಾನದಲ್ಲಿ ನಿಜವಾಗಿ ನಾವು ನೆನಪು ಮಾಡ್ಕೊಳ್ಳೋದಾದರೆ ನಿಜವಾಗ್ಲೂ ಅದು ನಮಗೆ ಶಕ್ತಿಯಾಗಿದೆ. ನಾವು ಯಾವಾಗಲೂ ಅಷ್ಟೇ ದೇವ್ರ ನೆನೆಸಿ ಅವರು ಸುಮ್ಮನೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ತಂದ ಮಗ ಪರಿಶುದ್ಧಾತ್ಮ ತ್ರಿಯೇಕ ದೇವರು ಕುಳಿತು ಮೀಟಿಂಗ್ ಮಾಡುವಾಗ ಅಲ್ಲಿ ನಡೆದಂಥ ಘಟನೆ ಇವು. ಯಾರು ಇದಕ್ಕೆ ಸರಿಯಾದ ಮಾರ್ಗದಲ್ಲಿ ನಡೆಸೋದು, ಈ ಜನರನ್ನು ಯಾರು ಮನ ತಿರುಗಿಸ್ತವರು ಅಂತ ಅನ್ನುವಾಗ ದೇವರು ತನ್ನನ್ನು ಒಪ್ಪಿಸಿಕೊಟ್ಟಂಥ ರೀತಿ, ನಾನು ಹೋಗ್ತೀನಿ ಅಂತ ಆ ದಿನದಲ್ಲಿ ಆ ದೇವರು ಆ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳದೆ ಹೋಗಿದ್ದರೆ ಈ ದಿನದಲ್ಲಿ ನಮ್ಮ ದೇವ್ರನ್ನ ನಾವು ಕಂಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾವು ಯಾವ ರೀತಿಯಲ್ಲಿ ಭೂಲೋಕದಲ್ಲಿ ಇದ್ದು ನಾವು ಪಾಪಿಗಳಾಗಿ ಜೀವನ ಮಾಡಬೇಕಾಗಿತ್ತು. ಆದರೆ ದೇವರ ಆತ್ಮನು ನಮ್ಮೊಳಗಡೆ ಇದ್ದು ನಮಗೆ ಸಹಾಯ ಮಾಡಿ ಎಲ್ಲ ರೀತಿಯಲ್ಲೂ ಪಾಪ ಕರ್ಮಗಳನ್ನ ತಿಳಿಯಪಡಿಸಿದ ದೇವರು ನನ್ನ ದೇವರು. ಆ ಶಿಲುಬೆ ಮೇಲೆ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದ ಆತಂಕ ಇಲ್ಲ. ನಾನು ಈ ರೀತಿಯಾಗಿ ವೇದನೆ
ವೇದನೆ ಪಡ್ತಾ ಇದ್ದಿಲ್ಲ. ಒಂದು ಮಾತು ಹೇಳಿದರೆ ಸಾಕಾಯಿತು ಶಿಲುಬೆ ಮೇಲೆ, ನಾನು ಯಾಕೆ ನನ್ನನ್ನು ಹಿಂಸೆ ಮಾಡ್ತೀರಾ ಅಂತ ಒಂದು ತಿರುಗಿ ಮಾತಾಡಿದರೆ ಏನೂ ಉಳ್ಕೊಳ್ತಾ ಇರಲಿಲ್ಲ, ಅಲ್ಲಿ ಎಲ್ಲ ಅಳೆದು ಹೋಗ್ಬಿಡ್ತಾ ಇತ್ತು. ಆದರೆ ದೇವರು ಎಲ್ಲವನ್ನು ಸಹಿಸ್ಕೊಂಡು ಶಿಲುಬೆ ಮೇಲೆ ಯಾಕೆ ಸಹಿಸ್ಕೊಂಡ್ರು ಅಂದರೆ, ನಾವು ಕೂಡ ಈ ಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಇದ್ದು ದೇವ್ರನ್ನ ಸ್ತುತಿಸಿ ಆರಾಧನೆ ಮಾಡೋದಾದರೆ, ದೇವ್ರನ್ನ ನಂಬಿ ದೇವ್ರನ್ನ ಹಿಂಬಾಲಿಸೋದಾದರೆ ನಮಗೂ ಕೂಡ ಇಂಥ ಒಂದು ಘಟನೆಗಳು ಬರ್ತವೆ. ಆದ್ದರಿಂದ ಧೈರ್ಯಗೊಳ್ರಿ, ಈಗಾಗಲೇ ನಾನು ಎಲ್ಲವನ್ನು ಹೊತ್ತಿ ತೀರಿದ್ದೇನೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದು ಮಾತ್ರ ಅಲ್ಲ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಮಹಾಕೃಪೆ ಇದು. ಇದನ್ನು ನಾವು ಕೈಯಲ್ಲಿ ಹಿಡಿದುಕೊಂಡು ಹಿಂಬಾಲಿಸಿ ನಡೆದು ಅವರ ಮಾರ್ಗದಲ್ಲೇ ನಾವು ನಡೆಯೋದಾದರೆ ದೇವರು ನಮ್ಮ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ನಿಜವಾಗಿಯೂ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಅದು ಮಾತ್ರ ಅಲ್ಲ, ದೇವರು ನಮಗೋಸ್ಕರ ಎಲ್ಲ ರೀತಿ ಕಾರ್ಯಗಳನ್ನು ಮೊದಲಾಗಿಯೇ ತೀರ್ಮಾನ ಮಾಡಿ ಇಟ್ಟಿದ್ದಾರೆ. ಇಂಥವರೇ ನನ್ನ ಮಕ್ಕಳಾಗಬೇಕು, ಇಂಥವರೇ ನನ್ನನ್ನು ಸ್ತುತಿಸಬೇಕು, ಇಂಥವರೇ ನನ್ನನ್ನು ಆರಾಧಿಸಬೇಕು ಅಂತ. ಅವರಿಗೆ ಪಾತ್ರರಾಗಿರುವ ನಾವುಗಳು ವಿಧೇಯತ್ವದಿಂದ ನಡೆದುಕೊಳ್ಬೇಕು. ದೇವರ ಒಂದು ಚಿತ್ತನೆ ಇದೇನೆ. ಆದರೆ ದೇವರಿಗೆ ನಾವು ವಿಧೇಯರಾಗಲಿಲ್ಲ ಅಂತ ಅಂದರೆ ನಾವು ಲೋಕದಲ್ಲಿದ್ದು ಪ್ರಯೋಜನ ಇಲ್ಲ. ಆದರೆ ಬರುವಂಥ ಸಂಕಟ ವೇದನೆಗಳನ್ನು ನಾವು ಕೂಡ ಆ ಶಿಲುಬೆ ಮೇಲೆ ದೇವರು ಹೊತ್ತ ಹಾಗೆ ನಾವು ಕೂಡ ಆತನನ್ನು ದೃಷ್ಟಿಸಿ, ಆತನು ತನ್ನ ತಂದೆಯನ್ನು ಹೇಗೆ ನೋಡಿ ಎಲ್ಲವನ್ನು ಸಹಿಸಿಕೊಂಡು, ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಒಂದು ಸಂಕಟ ವೇದನೆಗಳು ಯಾವುದೇ ಬರ್ಬೋದು, ಒಂದು ನಿಂದನೆಗಳಬಹುದು, ಅಪವಾದ ಬರ್ಬೋದು, ಅಪವಾದಗಳು ಇರಬಹುದು. ಆದರೆ ದೇವರ ಮುಖವನ್ನು ನಾವು ನೋಡೋದಾದರೆ ಖಂಡಿತ ದೇವರು ನಮ್ಮನ್ನು ನಡೆಸ್ತಾರೆ, ನಿಜವಾಗ್ಲೂ ನಡೆಸ್ತಾರೆ. ಅವ್ರ ಕೈ ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ, ಯಾವಾಗಲೂ ನಾನು ನಿನ್ನ ಸಂಗಡ ಇದ್ದೀನಿ, ನೆರಳಿನೋ ಪಾದಿಯಲ್ಲಿ ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಅವ್ರು ಹೇಳಿದ ಆ ಮಾತುಗಳು ಸತ್ಯ, 100ಕ್ಕೆ 100 ಸತ್ಯ. ಅವರು ಯಾಕೆಂದರೆ ನಾವು ಯೋಚನೆ ಮಾಡುವಾಗ, ನಮ್ಮ ಒಂದು ಸ್ಥಿತಿಗತಿಗಳನ್ನ ನಾವು ನೋಡುವಾಗ, ನಮ್ಮ ಪರಿಸ್ಥಿತಿಗಳು ಇಕ್ಕಟ್ಟಲ್ಲಿ ಸಿಲುಕಿರುವಾಗ, ನಾವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ ನಾವು ಮನಸ್ಸಿನಲ್ಲಿ ಮಾತಾಡಬೇಕಾದ್ರೆ ದೇವ್ರು ನಮ್ಮೊಂದಿಗೆ ಮಾತಾಡ್ತಾರೆ. ಅದರ ಅನುಭವ ಒಬ್ಬೊಬ್ಬರಿಗೂ ಇದೆ, ಯಾಕೆಂತಂದರೆ ಅವರು ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ನಿನ್ನನ್ನು ಸಂತೈಸುವನು ನಾನೇ, ನೀನು ಮನುಷ್ಯನ ನಂಬಿ ಮನುಷ್ಯನ ಮುಖ ನೋಡಬೇಡ, ನನ್ನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಅಂತ ದೇವ್ರ ವಾಕ್ಯ ಹೇಳ್ತದೆ. ಆ ವಾಕ್ಯದ ಅನುಗುಣವಾಗಿ ನಾವು ಒಬ್ಬೊಬ್ಬರು ದೇವ್ರ ರಾಜ್ಯದಲ್ಲಿ ನಾವು ನಡೆಯೋದಾದರೆ, ಆ ಮಾತು ನಾವು ಕೈಗೊಂಡು ನಡೆಯೋದಾದರೆ, ಆತನ ಶಿಲುಬೆಯಲ್ಲಿ ಇರ್ತಕ್ಕಂಥ ಆ ಮಾತುಗಳನ್ನು ನಾವು ಅನುಸರಿಸಿ ನಡೆಯೋದಾದರೆ ನಿಜವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಒಂದು ಉನ್ನತವಾಗಿ ಇಡ್ತಾರೆ. ಬರುವಂಥ ದಿನಗಳಲ್ಲಿ ಕಠಿಣವಾಗಿರುವ ನಿಮಿತ್ತ ಎಲ್ಲರೂ ಧೈರ್ಯಗೊಂಡವರಾಗಿ, ಯಾರು ಕೂಡ ಸೋತು ಹೋಗದೆ, ಬಿದ್ದು ಹೋಗದೆ, ಹಿಂಜಾರಿ ಹೋಗದೆ, ಬದಲಾಗಿ ದೇವ್ರ ನಾಮದ ಒಂದು ದೇವರನ್ನೇ ನಂಬಿ ಆ ದೇವ್ರನ್ನೇ ಹಿಂಬಾಲಿಸಿ ಹೋಗೋದಾದರೆ ಖಂಡಿತ ದೇವರು ಅವ್ರನ್ನ ಜಯ ಕೊಡ್ತಾರೆ. ಪರಲೋಕ ರಾಜ್ಯ ನಮ್ಮದೇ. ಇದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.